ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 6 ವಿಶ್ವಕಪ್, 2 ದಶಕಗಳ ಅದ್ಭುತ ಪಯಣ, 100 ದಾಖಲೆಗಳು, 1000ಕ್ಕೂ ಹೆಚ್ಚು ಗೋಲುಗಳ ಸಾಧನೆ. ಆದ್ರೆ ಒಂದೇ ಒಂದು ಕನಸು ಮಾತ್ರ ಅಪೂರ್ಣ. ಅದು ವಿಶ್ವಕಪ್ ಟ್ರೋಫಿಯನ್ನ ಕೈಯಲ್ಲಿ ಎತ್ತಿ ಹಿಡಿಯುವ ಕನಸು. ಫುಟ್ಬಾಲ್ ಇತಿಹಾಸದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾದ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ವಿಶ್ವಕಪ್ ಪಯಣ ಕಣ್ಣೀರಿನೊಂದಿಗೆ ಅಂತ್ಯವಾಗಿದೆ. ಆದ್ರೆ ರೊನಾಲ್ಡೋ ಎಂಬ ಹೆಸರು ಇಲ್ಲಿಗೆ ಮುಗಿಯೋದಿಲ್ಲ. ಯಾಕೆ ಅಂದ್ರೆ ಈಗ ಅದೇ ಕನಸನ್ನ ಮುಂದುವರಿಸಲು ಮತ್ತೊಬ್ಬ ರೊನಾಲ್ಡೋ ಸಜ್ಜಾಗಿದ್ದಾರೆ. ಅವರೇ ಕ್ರಿಸ್ಟಿಯಾನೋ ರೊನಾಲ್ಡೋ ಜೂನಿಯರ್. ಪೋರ್ಚುಗಲ್ ವಿರುದ್ಧ ಸ್ಪೇನ್ ವಿಶ್ವಕಪ್ 16ರ ಘಟ್ಟ. ಇದು ಕೇವಲ ಒಂದು ಪಂದ್ಯವಾಗಿರಲಿಲ್ಲ. ಇದು ರೊನಾಲ್ಡೋ ಅವರ ಇಡೀ ವೃತ್ತಿ ಜೀವನದ ಭವಿಷ್ಯವನ್ನ ನಿರ್ಧರಿಸುವ ಕ್ಷಣವಾಗಿತ್ತು. 90 ನಿಮಿಷಗಳ ಕಾಲ 2 ತಂಡಗಳು ಗೋಲುಗಾಗಿ ಹೋರಾಡಿದ್ವು. ಪಂದ್ಯ ಹೆಚ್ಚುವರಿ ಸಮಯಕ್ಕೆ ಹೋಗಲಿದೆ ಎಂದು ಎಲ್ಲರೂ ಭಾವಿಸಿದ್ರು. ಆದ್ರೆ 91ನೇ ನಿಮಿಷದಲ್ಲಿ ಎಲ್ಲವೂ ಬದಲಾಯಿತು. ಫೆರಾನ್ ಟೋರೆಸ್ ನೀಡಿದ ಅದ್ಭುತ ಪಾಸನ್ನ ಮೈಕಲ್ ಮೆರಿನೋ ಗೋಲಾಗಿ ಪರಿವರ್ತಿಸಿದ್ರು. ಚೆಂಡು ನೇರವಾಗಿ ಗೋಲಿನ ಬಲೆಗೆ ಸೇರಿತು. ಸ್ಪೇನ್ 1, ಪೋರ್ಚುಗಲ್ 0. ಆ ಒಂದೇ ಗೋಲು ಒಂದು ದೇಶದ ಕನಸನ್ನ ಮುರಿಯಿತು. ಒಬ್ಬ ದಂತಕಥೆಯ ವಿಶ್ವಕಪ್ ಪಯಣವನ್ನ ಕೊನೆಗೊಳಿಸಿತು. ಅಂತಿಮ ಶಿಳ್ಳೆ ಮೊಳಗ್ತಾ ಇದ್ದಂತೆ ರೊನಾಲ್ಡೋ ಮೈದಾನದಲ್ಲೇ ಕುಸಿದು ಕಣ್ಣೀರಿಟ್ರು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಸಾವಿರಾರು ಅಭಿಮಾನಿಗಳು ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ಅದು ಕೇವಲ ಒಬ್ಬ ಆಟಗಾರನಿಗೆ ನೀಡಿದ ಗೌರವವಲ್ಲ, ಒಂದು ಯುಗಕ್ಕೆ ಸಲ್ಲಿಸಿದ ಗೌರವವಾಗಿತ್ತು. ನಾಕೌಟ್ ಪಂದ್ಯಕ್ಕೂ ಮುನ್ನವೇ ಇದು ನನ್ನ ಕೊನೆಯ ವಿಶ್ವಕಪ್ ಎಂದು ರೊನಾಲ್ಡೋ ಘೋಷಿಸಿದ್ರು. ಹೀಗಾಗಿ ಇದು ಕೇವಲ ಸೋಲಲ್ಲ, ಒಂದು ಯುಗದ ಅಂತ್ಯವಾಗಿತ್ತು. ಈ ಪಂದ್ಯದಲ್ಲಿ ನಿಜವಾದ ಹೀರೋ ಯಾರು ಅಂದ್ರೆ ಅನೇಕರು ಸ್ಪೇನ್ ಗೋಲ್ ಕೀಪರ್ ಉನೈ ಸಿಮೋನ್ ಅವರ ಹೆಸರನ್ನ ಹೇಳ್ತಾರೆ. ರೊನಾಲ್ಡೋ ಅವರ 2 ಅಪಾಯಕಾರಿ ಪ್ರಯತ್ನಗಳನ್ನ ಅವರು ಅದ್ಭುತವಾಗಿ ತಡೆದ್ರು. ಜೋಬೋ ಫೆಲಿಕ್ಸ್ ಹೆಡರ್, ರೊನಾಲ್ಡೋ ವಾಲಿ ಎಲ್ಲವೂ ಅವರ ಕೈಯಲ್ಲಿ ನಿಂತಿತ್ತು. ಇದರೊಂದಿಗೆ ವಿಶ್ವಕಪ್ನಲ್ಲಿ ಸತತ 609 ನಿಮಿಷ ಗೋಲು ಬಿಡದ ದಾಖಲೆಯನ್ನ ಮುಂದುವರಿಸಿದ್ರು. ಮತ್ತೊಂದು ಕಡೆ ಪೋರ್ಚುಗಲ್ ಗೋಲ್ ಕೀಪರ್ ಡಿಯಾಗೋ ಕೋಸ್ಟಾ ಕೂಡ ಹಲವು ಅದ್ಭುತ ಸೇವೆಗಳ ಮೂಲಕ ತಂಡವನ್ನ ಕೊನೆಯ ಕ್ಷಣದವರೆಗೂ ಪಂದ್ಯದಲ್ಲಿ ಉಳಿಸಿಕೊಂಡ್ರು. ವಿಶ್ವಕಪ್ ಟ್ರೋಫಿ ಗೆಲ್ಲಲು ಸಾಧ್ಯವಾಗದಿರಬಹುದು, ಆದ್ರೆ ರೊನಾಲ್ಡೋ ಎಂದಿಗೂ ಸೋತಿಲ್ಲ. ಮಡೈರಾದ ಸಣ್ಣ ಬೀದಿಗಳಿಂದ ಆರಂಭವಾದ ಅವರ ಪಯಣ ಸ್ಪೋರ್ಟಿಂಗ್ ಲಿಸ್ಬನ್, ಮ್ಯಾಂಚೆಸ್ಟರ್ ಯುನೈಟೆಡ್, ರಿಯಲ್ ಮ್ಯಾಡ್ರಿಡ್, ಯುವೆಂಟಸ್ ಮತ್ತು ಅಲ್ ನಾಸ್ರ್ ವರೆಗೆ ತಲುಪಿತು. ಪ್ರತಿಯೊಂದು ಕ್ಲಬ್ನಲ್ಲೂ ದಾಖಲೆಗಳು, ಪ್ರತಿಯೊಂದು ದೇಶದಲ್ಲೂ ಕೋಟ್ಯಾಂತರ ಅಭಿಮಾನಿಗಳು, ಪ್ರತಿಯೊಂದು ಮೈದಾನದಲ್ಲೂ ಮೊಳಗಿದ ಸಿಯು ಸಂಭ್ರಮ. ಇದೇ ರೊನಾಲ್ಡೋ ನಿರ್ಮಿಸಿದ ಸಾಮ್ರಾಜ್ಯ. ರೊನಾಲ್ಡೋ ಅವರು ಈ ಆಚರಣೆಯನ್ನ ಮೊದಲ ಬಾರಿಗೆ ಆಗಸ್ಟ್ 2013ರಲ್ಲಿ ಮಿಯಾಮಿಯಲ್ಲಿ ನಡೆದ ರಿಯಲ್ ಮ್ಯಾಡ್ರಿಡ್ ಮತ್ತು ಚೆಲ್ಸಿಯ ನಡುವಿನ ಸೌಹಾರ್ದ ಪಂದ್ಯದಲ್ಲಿ ಆಕಸ್ಮಿಕವಾಗಿ ಪ್ರದರ್ಶಿಸಿದ್ರು. ನಂತರ ಇದು ಫುಟ್ಬಾಲ್ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿತು. ಆದ್ರೆ ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕೆ ಅಂದ್ರೆ ಈಗ ಮತ್ತೊಬ್ಬ ರೊನಾಲ್ಡೋ ಬೆಳೆಯುತ್ತಿದ್ದಾರೆ. ಅವರು ಕ್ರಿಸ್ಟಿಯಾನೋ ರೊನಾಲ್ಡೋ ಜೂನಿಯರ್. ತಂದೆಯಂತೆಯೇ ಜರ್ಸಿ ನಂಬರ್ 7, ಅದೇ ವೇಗ, ಅದೇ ಫ್ರೀ ಕಿಕ್ ಶೈಲಿ ಮತ್ತು ಅದೇ ಪ್ರಸಿದ್ಧ ಸಿಯು ಸಂಭ್ರಮ. ಈಗಾಗಲೇ ಅವರು ಫುಟ್ಬಾಲ್ ಜಗತ್ತಿನ ಗಮನ ಸೆಳೆದಿದ್ದಾರೆ. ಅಂಕಿ ಅಂಶಗಳೇ ಇದಕ್ಕೆ ಸಾಕ್ಷಿಯಾಗುತ್ತೆ. ಯುವೆಂಟಸ್ ಅಕಾಡೆಮಿಯಲ್ಲಿ 28 ಪಂದ್ಯಗಳಿಂದ 58 ಗೋಲು ಹಾಗೂ 18 ಅಸಿಸ್ಟ್. ಮಡೈರಾದ ಟೂರ್ನಿಯಲ್ಲಿ ಕೇವಲ 8 ಪಂದ್ಯಗಳಿಂದ 25 ಗೋಲು. ಅಲ್ ನಾಸ್ರ್ ಅಂಡರ್ 17 ತಂಡದ ಪರ 36 ಪಂದ್ಯಗಳಲ್ಲಿ 60ಕ್ಕೂ ಹೆಚ್ಚು ಗೋಲು. ಒಂದೇ ಪಂದ್ಯದಲ್ಲಿ 5 ಗೋಲುಗಳ ಸಾಧನೆಯು ಅವರ ಹೆಸರಿನಲ್ಲಿದೆ. ಇದು ಸಾಮಾನ್ಯ ಪ್ರತಿಭೆಯಲ್ಲ, ಮುಂದಿನ ತಲೆಮಾರಿನ ಸೂಪರ್ ಸ್ಟಾರ್ ಆಗುವ ಸ್ಪಷ್ಟ ಸೂಚನೆ. ಕ್ರಿಸ್ಟಿಯಾನೋ ಜೂನಿಯರ್ ಈಗಾಗಲೇ ಪೋರ್ಚುಗಲ್ ಅಂಡರ್ 16 ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ವ್ಲಾಡ್ಕೋ ಮಾರ್ಕೋವಿಚ್ ಟೂರ್ನಿಯಲ್ಲಿ ನಿರ್ಣಾಯಕ ಗೋಲುಗಳ ಮೂಲಕ ತಂಡಕ್ಕೆ ಟ್ರೋಫಿ ಗೆಲ್ಲಿಸಿಕೊಟ್ಟಿದ್ದಾರೆ. ಈಗ ಅವರ ಮುಂದಿನ ಗುರಿ ಪೋರ್ಚುಗಲ್ ಸೀನಿಯರ್ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆಯುವುದು. 2030ರ ವಿಶ್ವಕಪ್ ಮತ್ತೊಂದು ಐತಿಹಾಸಿಕ ಕಥೆಗೆ ಸಾಕ್ಷಿಯಾಗಬಹುದು. ಆತಿಥ್ಯ ವಹಿಸ್ತಾ ಇರುವ ಪೋರ್ಚುಗಲ್, ಸ್ಪೇನ್ ಮತ್ತು ಮೊರಾಕೊ ದೇಶಗಳ ನಡುವೆ ನಡೆಯಲಿರುವ ಈ ವಿಶ್ವಕಪ್ನಲ್ಲಿ 45 ವರ್ಷದ ರೊನಾಲ್ಡೋ ಕೋಚ್ ಅಥವಾ ತಂಡದ ಮಾರ್ಗದರ್ಶಕರಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ.
ಅದೇ ಸಮಯದಲ್ಲಿ 20 ವರ್ಷದ ಕ್ರಿಸ್ಟಿಯಾನೋ ಜೂನಿಯರ್ ಪೋರ್ಚುಗಲ್ ತಂಡದ ಪ್ರಮುಖ ಸ್ಟ್ರೈಕರ್ ಆಗಿ ಕಣಕ್ಕೆ ಇಳಿಯಬಹುದು. ತಂದೆ ಟಚ್ ಲೈನ್ನಲ್ಲಿ, ಮಗ ಮೈದಾನದಲ್ಲಿ. ಇದಕ್ಕಿಂತ ಭಾವುಕ ಕ್ಷಣ ಮತ್ತೊಂದಿರಬಹುದೇ? ಇದಕ್ಕಿಂತ ಮೊದಲು ಮತ್ತೊಂದು ಕನಸು ನನಸಾಗುವ ಸಾಧ್ಯತೆಯೂ ಇದೆ. ವರದಿಗಳ ಪ್ರಕಾರ ಅಲ್ ನಾಸ್ರ್ ಕ್ಲಬ್ ತಂದೆ ಮಗ ಇಬ್ಬರನ್ನು ಒಂದೇ ತಂಡದಲ್ಲಿ ಆಡಿಸುವ ಯೋಜನೆ ರೂಪಿಸ್ತಾ ಇದೆ. ಜೂನಿಯರ್ ಅವರನ್ನ ಹಿರಿಯರ ತಂಡಕ್ಕೆ ಕರೆತಂದು ರೊನಾಲ್ಡೋ ನಿವೃತ್ತಿಯಾಗುವ ಮೊದಲು ಇಬ್ಬರನ್ನು ಒಂದೇ ಅಧಿಕೃತ ಪಂದ್ಯದಲ್ಲಿ ಕಣಕ್ಕಿಳಿಸೋದು ಕ್ಲಬ್ನ ಮಹತ್ವಾಕಾಂಕ್ಷಿಯಾಗಿದೆ. ಅದು ನಡೆದ್ರೆ ಫುಟ್ಬಾಲ್ ಇತಿಹಾಸದ ಅತ್ಯಂತ ಭಾವುಕ ಕ್ಷಣಗಳಲ್ಲಿ ಒಂದಾಗಿ ದಾಖಲಾಗಲಿದೆ. ಒಬ್ಬ ತಂದೆ 6 ವಿಶ್ವಕಪ್ ಆಡಿದ್ರು, ಆದ್ರೆ ಟ್ರೋಫಿ ಮುಟ್ಟಲಿಲ್ಲ. ಈಗ ಅದೇ ಕನಸನ್ನ ಮಗ ಸಾಕಾರಗೊಳಿಸ್ತಾನ. 2030ರಲ್ಲಿ ಪೋರ್ಚುಗಲ್ ನೆಲದಲ್ಲಿ ವಿಶ್ವಕಪ್ ಟ್ರೋಫಿಯನ್ನ ಎತ್ತಿ ಹಿಡಿದು ಈ ಗೆಲುವು ನನ್ನ ತಂದೆಗೆ ಎಂದು ಹೇಳುವ ಆ ದಿನ ಬರಬಹುದೇ? ಈ ಪ್ರಶ್ನೆಗೆ ಉತ್ತರ ನೀಡೋದು ಕಾಲ ಮಾತ್ರ. ಆದ್ರೆ ಒಂದು ವಿಷಯ ಮಾತ್ರ ಖಚಿತ, ರೊನಾಲ್ಡೋ ಎಂಬ ಹೆಸರು ಇನ್ನೂ ಮುಗಿದಿಲ್ಲ. ಒಂದು ಯುಗ ಅಂತ್ಯವಾಗಿರಬಹುದು, ಆದ್ರೆ ಮತ್ತೊಂದು ಯುಗ ಈಗಷ್ಟೇ ಆರಂಭವಾಗ್ತಾ ಇದೆ.